ಅಷ್ಟೊಂದು ದುಡ್ಡು ನನ್ ಕೊಡಕ್ಕಾಗಲ್ವಲ್ಲ ಶಾಮಣ್ಣ. ಏನ್ ಮಾಡ್ಲಿ? ಶಾಮಣ್ಣ, ಇದನ್ನ ತಗೊಂಡೋಗಿ ಮೊದಲು ನಿಮ್ಮ ಮಗನ ಬಿಡಿಸ್ಕೊಳ್ಳಿ. ಅಯ್ಯೋ, ಯಜಮಾನ್ರು ಕೇಳಿದ್ರೆ ನಾನು ಎಲ್ಲಾದರೂ ಬೀಳಿಸ್ಕೊಂಡೆ ಅಂತ ಹೇಳ್ತೀನಿ. ಮೊದಲು ಇದನ್ನು ತಗೊಂಡು ಹೊರಡಿ. ನಾನು ಎಲ್ಲಾದರೂ ಬೀಳಿಸ್ಕೊಂಡೆ ಅಂತ ಹೇಳ್ತೀನಿ. ಮೊದಲು ಇದನ್ನು ತಗೊಂಡು ಹೊರಡಿ. ಮನೆ ಅನ್ನಕ್ಕೆ ಬಾಲ ಅಲ್ಲಾಡ್ಸೋ ನಾಯಿ ಅರ್ಧ ರಾತ್ರಿಲಿ ಬಂದು ನನ್ನ ಹೆಂಡತಿ ಬಳೆಗೆ ಕೈ ಹಾಕ್ತೀವ. ಇಲ್ಲ ಯಜಮಾನ್ರೆ, ಅದು ನನ್ನ ಮಗ. ರೀ, ಅದನ್ನ ನಾನೇ ಶಾಮಣ್ಣನ ಕೊಟ್ಟಿದ್ದು. ಪಾಪ, ಶಾಮಣ್ಣನ ಮಗನ್ನ ಪೊಲೀಸ್ನವರು ಸ್ಮಗ್ಲಿಂಗ್ ಕೇಸಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಓ, ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಸ್ಮಗ್ಲಿಂಗ್ ಬೇರೆ ಶುರು ಮಾಡಿದಾನ ನಿನ್ನ ಮಗ. ಅಪ್ಪ ಕಳ್ಳ, ಮಗ ಸ್ಮಗ್ಲರ್. ಚೆನ್ನಾಗಿದೆ. ಅಯ್ಯಯ್ಯೋ, ಹಂಗಂದ್ಬಿಡಿ ಯಜಮಾನ್ರೆ. ನನ್ನ ಮಗ ತುಂಬ ಸ್ವಾಭಿಮಾನಿ. ಓ, ತಪ್ಪೆ ಮಾರ್ದ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಹೆಂಗಾದ್ರೂ ಮಾಡಿ ಬಿಡಿಸ್ಕೊಡಿ ಯಜಮಾನ್ರೆ. ನಿನ್ನ ಮಗನ ಬಿಡ್ಸಕ್ಕೆ ನನಗೇನು ಕರ್ಮ? ಹಂಗಂಬೇಡಿ ಯಜಮಾನ್ರೆ. 25 ವರ್ಷದಿಂದ ನಿಮ್ಮ ಮನೇಲಿ ಜೀತ ಮಾಡ್ಕೊಂಡಿದ್ದೀನಿ. ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿದ್ದು ಹೋಗ್ತೀನಿ. ನನ್ನ ಮಗನ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಡಿ ಯಜಮಾನ್ರೆ. ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಸುಡ್ಬಿಡ್ತೀನಿ. ಅರ್ಧ ರಾತ್ರಿಯಲ್ಲಿ ಬಂದು ಮನೆ ಬಾಗಿಲು ತಟ್ಟಿದ್ದು ಅಲ್ಲದೆ ದುಡ್ಡು ಬೇರೆ ಕೇಳ್ತೀಯ. ಹೋಗೋ, ಅಲ್ಲೇ ಹೋಗಿ ಪೊಲೀಸ್ನವ್ರು ಬೂಟ್ ನೆಕ್ಕಿ ನಿನ್ನ ಮಗನ ಬಿಡಿಸ್ಕೊ. ಹೋಗ ನಾಯಿ. ರೀ, ಪಾಪ ರೀ ಶಾಮಣ್ಣ, ಸ್ವಲ್ಪ ದುಡ್ಡು ಕೊಟ್ಬಿಡ್ರಿ. ಮರ್ಯಾದೆಗೆ ಹೇಳು, ಇನ್ನು ಯಾರಿದ್ದಾರೆ ನಿನ್ನ ಜೊತೆಗೆ? ಬಾನಮ್ಮಿ, ನಡಿ ಒಳಗೆ. ಶಂಕರ, ಕೊನೆಗೊಂದು ನಮ್ಮ ಮೇಡಮ್ ಫೋಟೋ ಶೂಟಿಂಗ್ ರೆಡಿಯಾಗಿ ಬಂದೇ ಬಿಟ್ರಪ್ಪ. ಹೌದಾ? ಏನು ನಿಮ್ಮಿ, ಇಷ್ಟೊಳ್ಳೆ ಬುದ್ಧಿ ಹೆಂಗೆ ಬಂತು ನಿಮಗೆ? ಪರಿಸ್ಥಿತಿ ಕೆಟ್ಟಾಗ ಇಂಥ ಒಳ್ಳೆ ಬುದ್ಧಿನೇ ನಮ್ಮ ಕೈ ಹಿಡಿಯೋದು. ನಾನೇನು ಮಾಡ್ಬೇಕು ಇವಾಗ? ಓಹೋ, ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ಯಾ ಮಂಜ. ಸರಿಸ್ಕೊಬಿಡೋಣ. ಏನಿಲ್ಲ, ಈ ಡ್ರೆಸ್ಗಳನ್ನ ಒಂದೊಂದಾಗ ಹಾಕೊಂಡು ಒಂದು 4 ಫೋಸ್ ಕೊಟ್ಬಿಟ್ರೆ ಸಾಕು. ನಾವು ಒಂದಾಗೆ ಫೋಟೋ ತಗೋ. ಇದು ಬಾಂಬೆ ಕಾಂಟ್ರಾಕ್ಟ್. ಇದರಲ್ಲಿ ಸಕ್ಸಸ್ ಆದ್ರೆ ನಿನ್ ಲೆವೆಲ್ ಎಲ್ಲಿಗೋ ಹೊಂಟೋಗುತ್ತೆ.
ಡ್ರೆಸ್ಸಲ್ಲಿ ಡೆಲ್ಲ ಕಾಣ್ತಿಲ್ವ? ಹೌದಾ ಮಗ? ನಿಮ್ಮೆ ಇನ್ನೊಂದು ಸ್ವಲ್ಪ ರಿಚ್ ಆಗಿರೋದು ಹಾಕಪ್ಪ ನಿಮ್ಮೆ. ವೆರಿ ಗುಡ್. ಎಷ್ಟು ಸೂಪರ್ ಆಗಿ ಪೋಸ್ ಕೊಟ್ಟೆ ಗೊತ್ತಾ? ನಿನ್ನ ಒಂದೊಂದು ಭಂಗಿನೂ ಹೆಂಗಿತ್ತು ಗೊತ್ತಾ? ಕೆಲಸ ಮುಗಿತಲ್ವಾ? ಓ ಬೇಜಾನಾಗೋಯ್ತು. ಇಷ್ಟು ಸಾಕು ನಮಗೆ. ಮಂಜ, ಇಲ್ಲೇನೋ ಮಿಸ್ಯೂಸ್ ಆಗಿಲ್ಲ ತಾನೆ? ಏ ಬಿಸ್ನೆಸ್ ಅಮ್ಮ, ಇದು ಮಿಸ್ಯೂಸ್ ಮಾತೇ ಇಲ್ಲ. ನನ್ನ ದುಡ್ಡ ಏ ಮದುವೆ ಆದ ತಕ್ಷಣ ಮಕ್ಕಳಲ್ಲಿ ಅಂತ ಕೇಳ್ದಂಗಾಯ್ತು. ಈಗ ತಾನೇ ಶೂಟ್ ಆಗಿದೆ, ಒಂದಿನ ತಡ್ಕೊಳ್ಳ. ನಿನ್ನ ಕೈಗೆ ಏನು ಸೇರ್ಬೇಕೋ ಅದು ಕರೆಕ್ಟಾಗಿ ತಲುಪುತ್ತೆ. ಇಲ್ಲ ಮಂಜ, ನನ್ಗೆ ಈಗಲೇ ದುಡ್ಡು ಬೇಕಿತ್ತು. ಹೇಳ್ತಾ ಇದ್ದೀನಿ ತಾನೆ, ನಾಳೆ ಕೊಡ್ತೀನಿ ನಿಮ್ಮಿ. ನಾನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣನ ಕರ್ಕೊಂಡು ಮಾತಾಡಿ, ಆಯ್ತಾ? ಈಗ ಹೊರಡು ನಿಮ್ಮಿ, ಹೊರಡಮ್ಮ. ತುಂಬ ನಂಬಿದ್ದೀನಿ ಮಂಜ, ಮೋಸ ಆಗ್ಬಾರ್ದಷ್ಟೇ. ನನ್ನ ಪರಿಸ್ಥಿತಿ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು ಅಣ್ಣ. ಆ ಆನಂದದ ಜೋಡಿ ಮೇಲೆ ಯಾರದು ಕೆಟ್ಟ ಕ್ರೂರ ದೃಷ್ಟಿ ಬಿತ್ತು. ಆ ಪ್ರೇಮಿಗಳನ್ನು ಕೊಂದಿದ್ದು ಎರಡು ದುಷ್ಟಗ್ರಹಗಳು. ಇನ್ನೊಬ್ಬ ದುಷ್ಟ ಬುದ್ಧಿ